ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಾವು ತಿರುಪತಿಗೆ ಹೋಗ್ತಿದ್ದೀವಿ. ಸೊ 3 ತಿಂಗಳ ಮುಂಚೆನೇ ನಾವು ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ ದರ್ಶನಕ್ಕೆ. ಸೊ ಮಾರ್ನಿಂಗ್ 9 o'clock ಇತ್ತು. ಸೊ ನಾವಿಲ್ಲಿ ಹಿಂದಿನ ದಿನವೇ ಈವ್ನಿಂಗ್ ಹೊರಟಿ ಸ್ಟೇ ಆಗಿ ತಿರುಪತಿಯಲ್ಲಿ ತಿರುಮಲಾಗೆ ಮಾರ್ನಿಂಗೇ ನಾವು ಹೊರಟ್ವಿ. ಜಸ್ಟ್ 45 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು, ಎಲ್ಲರಿಗೂ ಗೊತ್ತಿರೋದೆ ಅದು. ಆ್ಯಂಡ್ ದೆನ್ ಇಲ್ಲಿ ಫೈನಲಿ ರೀಚ್ ಆದ್ವಿ ಟೆಂಪಲ್ನ. ಆ್ಯಂಡ್ ದೆನ್ ರೀಚ್ ಆದಮೇಲೆ ಪಾರ್ಕ್ ಮಾಡಿ ಕಾರ್ನ ದೆನ್ ಒಳಗಡೆಗೆ ನಾನು ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ಅಲ್ಲಿ ಪಾರ್ಕಿಂಗ್ನಲ್ಲೇ ನಾನು ನನ್ನ ಮೊಬೈಲ್ನ ಬಿಟ್ಬಿಟ್ಟಿದೆ. ಸೊ ನಾನು ಅಂದ್ಕೊಂಡೆ ಒಂದು ಸ್ವಲ್ಪ ಆಚೆ ಕೂಡ ಅದು ಕ್ಲಿಪ್ಪಿಂಗ್ಸ್ ತೊಗೊಂಡು ಬೇಕಿದ್ರೆ ಶೇರ್ ಮಾಡ್ಬೋದು ಅಂತ. ಬಟ್ ಅದಕ್ಕೋಸ್ಕರ ಮತ್ತೆ ನಾನು ಫೋನ್ನ ಲಾಕರ್ನಲ್ಲಿ ಇಡಬೇಕು, ಅದ್ರವರೆಗೂ ನಾನು ಅಲ್ಲಿವರೆಗೂ ನಡ್ಕೊಂಡು ಹೋಗಬೇಕು. ಇಟ್ಸ್ ಜಸ್ಟ್ ವೇಸ್ಟ್ ಆಗುತ್ತೆ ಟೈಮ್ ಅಂತ ಹೇಳಿ ನಾನು ಕಾರ್ನಲ್ಲೇ ಫೋನ್ನ ಬಿಟ್ಟು ಹೋಗಿದ್ದೆ. ಸೊ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಪ್ರಸಾದನ ಕಲೆಕ್ಟ್ ಮಾಡಿಕೊಂಡು ಆ ನಂತರ ನಾವು ಪಾಪನಾಶ್ರಮಗೂ ಕೂಡ ಹೋಗಿದ್ವಿ. ಸೊ ಪದ್ಮಾವತಿ ದೇವಸ್ಥಾನಕ್ಕೆ ನಾನು ಹೋಗೋಕ್ಕಾಗಲಿಲ್ಲ, ಬಿಕಾಸ್ ನನಗೆ ಟೈಮ್ ಇರಲಿಲ್ಲ. ದ ಸೇಮ್ ಡೇ ನಾನು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಬೇಕಾಗಿತ್ತು. ಹಾಗಾಗಿ ತುಂಬ ಜನ ನನ್ನ ಕೇಳ್ತಿರ್ತಾರೆ, ಸೊ ತಿರುಪತಿ ಟಿಕೆಟ್ಸ್ ನಾವು ಬುಕ್ ಮಾಡ್ಕೋಬೇಕು. ಮುಂಚೆ ಇಲ್ಲಿ ತಿಲಕ್ ನಗರ್ನಲ್ಲಿ ಮಲ್ಲೇಶ್ಪುರಮಲ್ಲಿ ಆಫೀಸ್ ಇತ್ತು. ಸೊ TD ಆಫೀಸ್ ಬಂದುಬಿಟ್ಟು ಕ್ಲೋಸ್ ಆಗಿದೆ ಇವಾಗ. ಸೊ ಆನ್ಲೈನಲ್ಲಿ ಹೇಗೆ ಬುಕ್ ಮಾಡ್ಕೊಳ್ಳೋದು, ತುಂಬ ಜನ ಕನ್ಫ್ಯೂಸನ್ನಲ್ಲಿ ನನ್ನ ಕೇಳ್ತಾರೆ ನನ್ನ ಫ್ರೆಂಡ್ ಸರ್ಕಲ್ಸ್ನಲ್ಲಿ. ಸೊ ನಾನು ಹೇಗೆ ಬುಕ್ ಮಾಡ್ಕೊತೀನಿ ಅನ್ನೋದನ್ನ ನಾನು ಅವ್ರಿಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತು ಕೂಡ ನಿಮ್ಮೆಲ್ಲರ ಜೊತೆ ನಾನು ಅದನ್ನು ಶೇರ್ ಮಾಡ್ಕೊತೀನಿ. TTD ಅನ್ನೋ ಒಂದು ಆ್ಯಪ್ ಇದೆ, ನೀವು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಆರಾಮಾಗಿ ನೀವು ಚೆಕ್ ಮಾಡ್ಕೋಬೋದು ಯಾವ ಡೇಟಿಗೆ ಹೋಗ್ತಿದ್ದೀರಾ, ಯಾವ ಡೇಟಿಗೆ ಅವೈಲಬಿಲಿಟಿ ಇದೆ, ಯಾವ ಡೇಟಿಗೆ ಟಿಕೆಟ್ ಸಿಗುತ್ತೆ, ಯಾವುದು ಕ್ಲೋಸ್ ಇದೆ, ಎಷ್ಟು ಟಿಕೆಟ್ಸ್ ಅವೈಲಬಲ್ ಇದೆ ಅನ್ನೋದನ್ನೆಲ್ಲ ನಿಮಗೆ ಅದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನೀವು ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಜಸ್ಟ್ ಶೋ ಮಾಡ್ತೀನಿ, ಸೊ ನಿಮಗೊಂದು ಐಡಿಯಾ ಸಿಗ್ಬೋದು. ಸೊ ನೋಡಿ, TD ದೇವಸ್ಥಾನಂ ಅಂತ ಒಂದು ಆ್ಯಪ್ ಇರುತ್ತೆ. ಸೊ ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಸೊ ನೀವಿಲ್ಲಿ ಅದು ಡಿಸ್ಪ್ಲೇ ಆಗ್ತಿರುತ್ತೆ ಯಾವಾಗಿಂದ ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು ಅನ್ನೋದನ್ನ ನಿಮ್ಗೆ ಅಲ್ಲೇ ತೋರಿಸುತ್ತೆ. ಸೊ ಇದು ದೇವಸ್ಥಾನ ಮೇನ್ ಟೆಂಪಲ್ದು ಸ್ಪೆಷಲ್ ದರ್ಶನ ಅಂತಿದೆಯಲ್ಲ, ಇದು ಬಂದುಬಿಟ್ಟು ತಿರುಮಲನಲ್ಲಿ ಬಾಲಾಜಿ ದರ್ಶನಗೆ. ಅದ್ರ ಪಕ್ಕದಲ್ಲಿ ಇದ್ದಿದ್ದು ಪದ್ಮಾವತಿ ದೇವಸ್ಥಾನಕ್ಕೂ ಕೂಡ ನೀವು ಇಲ್ಲೇ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ನೋಡಿ, ಇದೆಲ್ಲ ಕಂಪ್ಲೀಟಾಗಿ ಫುಲ್ ಆಗಿದೆ. ಸೊ ಎಕ್ಸ್ಟ್ರಾ ಏನಾದರೂ ಲಡ್ಡು ಬೇಕಿದ್ದರೆ ಇದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಸೊ ಅಲ್ಲಿ ಎಕ್ಸ್ಟ್ರಾ ಪೇ ಮಾಡ್ಕೋಬೇಕಾಗತ್ತೆ. ಈಚ್ ಲಡ್ಡು 50 rupees ಇದೆ. ಸೊ ಎಕ್ಸ್ಟ್ರಾ ಏನು ಬೇಕಿದೆ ಅದನ್ನ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ, ಇಲ್ಲಿ ಕಂಪ್ಲೀಟಾಗಿ ಜೂನ್ವರೆಗೂ ಕೂಡ ಇವಾಗ ಸ್ಲಾಟ್ಸ್ ಇಲ್ಲ, ಫುಲ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಸೊ ಇವತ್ತು May 31st ಮಾರ್ಚ್ ನಾನು ಎಡಿಟ್ ಮಾಡ್ತಾಯಿದ್ದೀನಿ ವಿಡಿಯೋನ. ಸೊ ನಾವು ಹೋಗಿದ್ದು ಮಾರ್ಚ್, ಆಲ್ಮೋಸ್ಟ್ ನಾನು ಹೋಗಿ ಬಂದು 15 days ಆಗಿದೆ. ಸೊ ಸ್ವಲ್ಪ ಟೈಮ್ ಇರಲಿಲ್ಲ ಅಂತ ನಿಧಾನಕ್ಕೆ ನಾನು ವ್ಲಾಗ್ನ ಎಡಿಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ, ಸೊ ಲೋಕಲ್ ಟೆಂಪಲ್ಸು ಯಾವ ದೇವಸ್ಥಾನ ಇದೆ ಅಲ್ಲಿಂದ ನೀವು ಟಿಕೆಟ್ಸ್ನ ಎಲ್ಲ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊತಿದ್ರೆ ಆ ದೇವಸ್ಥಾನದೆಲ್ಲ ಟಿಕೆಟ್ಸ್ನ ನೀವು ಇಲ್ಲೇ ಚೆಕ್ ಮಾಡಿಕೊಂಡು ಅವೈಲಬಿಲಿಟಿ ಇದೆಯಾ, ಸ್ಲಾಟ್ಸ್ ಇದೆಯಾ ಇಲ್ವೋ ಅನ್ನೋದನ್ನ ನೀವು ಚೆಕ್ ಮಾಡಿಕೊಂಡು ನೀವು ಅಕಾರ್ಡಿಂಗ್ ಟು ದಟ್ ನಿಮ್ಮ ಟ್ರಿಪ್ನ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಸೊ ಮುಂಚಿತವಾಗಲೇ ಯಾವಾಗಲೂ ಎವ್ರಿ ಟೈಮ್ ನೀವು ವೀಕ್ಲಿ ಟ್ವೈಸ್ ನೀವು ಓಪನ್ ಮಾಡಿ ಆ್ಯಪ್ನ ನೋಡ್ತಾ ಇರಿ. ಅದು ಸ್ಪೆಷಲ್ ದರ್ಶನ, ಅದು ಯಾವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಯಾವಾಗ ಸ್ಲಾಟ್ಸ್ ಅವೈಲೇಬಲ್ ಇದೆ ಅವರು ಇಮಿಡಿಯೇಟ್ಲಿ ನೋಟಿಫಿಕೇಷನ್ನ ಹಾಕಿರ್ತಾರೆ. ಸೊ ನೀವು ಇಮಿಡಿಯೇಟ್ಲಿ ನೋಡಿಕೊಂಡು ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಪ್ಯಾಕೇಜಲ್ಲಿ ಹೋಗೋರು ಪ್ಯಾಕೇಜಲ್ಲಿ ಹೋಗ್ಬೋದು. ಅವ್ರು ಇಷ್ಟು ಸ್ಲಾಟ್ಸ್ ಅಂತ ಹೇಳಿ ಅವ್ರು ಬುಕ್ ಮಾಡ್ಕೊಬಿಟ್ಟಿರ್ತಾರೆ. ಸೊ ನೀವು ಆಧಾರ್ ಕಾರ್ಡ್ ಪ್ರೊವೈಡ್ ಮಾಡಿಕೊಂಡು ಪ್ಯಾಕೇಜಲ್ಲಿ ಹೋಗಿ ಬರ್ಬೋದು. ಅವರೇ ನಿಮಗೆ ಊಟ ತಿಂಡಿನೂ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಓನಾಗಿ ಹೋಗ್ಬೇಕನ್ನೋರು ಈ ಥರ ನೀವು ಖುದ್ದಾಗಿ ಬುಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಯಾವ್ದು ಲೇನು
ಲೆಫ್ಟಲ್ಲಿ ಕಾರ್ಸ್ ಎಲ್ಲ ಟೂನಲ್ಲಿ ಹೋಗ್ಬಿಟ್ಟು ಜಾನ್. Temple we reached Kanda. So Tirupati Darshana ಆಯ್ತು ಇವಾಗ. ಸೊ ಇಲ್ಲಿಂದ 8 ಕಿಲೋಮೀಟರ್ ಪಾಪನಾಶ್ರಮ ಇದೆ. ಸೊ ಅದಕ್ಕೆ ಹೋಗೋಣ. ಇವಾಗ ಸ್ವೆಟ್ ಆಗ್ತಿದೆ. ಎಸ್, ತುಂಬಾ ಬಿಸಿಲಿದೆಯಲ್ಲ ಹಾಗಾಗಿ. ಸೊ ದರ್ಶನ ಆದಮೇಲೆ ದೆನ್ ನಾವು ಇವಾಗ ಪಾಪನಾಶ್ರಮ ಟೆಂಪಲ್ಗೆ ಹೋಗ್ತಿದ್ದೀವಿ. ಇಟ್ಸ್ ಜಸ್ಟ್ ಒಂದು 8 to 9 ಕಿಲೋಮೀಟರ್ಸ್. ತಿರುಮಲ ಬೆಟ್ಟದ ಮೇಲೇ ಇದೆ ಈ ದೇವಸ್ಥಾನ. ಸೊ ಪ್ಯಾಕೇಜಲ್ಲಿ ಹೋದರೆ ಈ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಸೊ ಇಂಡಿವಿಜುವಲಾಗಿ ಹೋಗೋರೇ ಹೋಗೋದು ಅಂತ ಅಂದ್ಕೊತೀನಿ. ಸೊ ಈ ಮಧ್ಯದಲ್ಲಿ 3-4 ಟೆಂಪಲ್ಸ್ ಕೂಡ ಬರುತ್ತೆ. ಅದಕ್ಕೆ ಯಾವುದಕ್ಕೂ ನಾವು ವಿಸಿಟ್ ಮಾಡಿಲ್ಲ. ಜಸ್ಟ್ ಪಾಪನಾಶ್ರಮಕ್ಕೆ ಹೋಗ್ಬಿಟ್ಟು ಮತ್ತು ಬ್ಯಾಂಗ್ಳೂರ್ಗೆ ರಿಟರ್ನ್ ಆದ್ವಿ. ಚೆನ್ನಾಗಿದೆ ಟ್ರೀ. ಪಿಂಕ್ ಅಂಡ್ ರೆಡ್. ಇವಳಿಗೆಲ್ಲ ಗೊತ್ತಿರೋ ಥರ ನಡೀತಾ ಇದ್ದಾಳೆ. ಹಾಯ್. ನಡಿ. On the way back, just ಎಂಟ್ರಿ ಆ್ಯಂಡ್ ಎಕ್ಸಿಟ್ ಈ ಕಡೆ. ಸೊ ನನಗೆ ಗೊತ್ತಿರೋವಂಥ ಕತೆ ಹೇಳ್ತೀನಿ. ಸೊ ಶ್ರೀನಿವಾಸ ಬಾಲಾಜಿ ದೇವರು ಬಂದು ಸೊ ಈ ಫೆಲ್ ದಟ್ ಆಫ್ಟರ್ ಪದ್ಮಾವತಿ ಅವ್ರನ್ನ ಮದುವೆ ಮಾಡ್ಕೊಂಡ್ಮೇಲೆ ಪಾಪ ಮಾಡಿದೆ ಅಂತ ಅವ್ರಿಗೆ ಅನ್ನಿಸ್ತಂತೆ. ಹಾಗಾಗಿ ಆ ಗಂಗಾ ತಾಯಿನ ಕರೆಸಿದ್ರು ತನ್ನ ಮಾಡಿದ ಪಾಪನ ತೊಳ್ಕೊಳ್ಳೋದಕ್ಕೋಸ್ಕರ. ಸೊ ಆವಾಗಿಂದ ಆ ಗಂಗಾ ತಾಯಿ ಅಲ್ಲೇ ಇದ್ದಾಳೆ. ಸೊ ಬಂದವರು ದರ್ಶನಕ್ಕೆ ಬಂದವರು ಕೂಡ ಹಾಗೆ ಅದನ್ನು ಫಾಲೋ ಮಾಡ್ತಿದ್ದಾರೆ. ಸೊ ನೀರು 3 ಸರಿ ಚುಮ್ಮಿಸ್ಕೊಳ್ಳೋದ್ರಿಂದ ಅಲ್ಲಿ ಹೋಗಿ ಸ್ನಾನ ಮಾಡೋದ್ರಿಂದ ಮಾಡಿರುವಂಥ ಪಾಪಗಳು ಕಳೆಯುತ್ತೆ ಅನ್ನೋ ಒಂದು ನಂಬಿಕೆ ಜನದ್ದು. ಸೊ ನನಗೆ ಗೊತ್ತಿರೋಷ್ಟು ಇದೇನೆ. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದಕ್ಕಿಂತ ಜಾಸ್ತಿ ನಿಮಗೇನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ರೆ ದಯವಿಟ್ಟು ನನಗೆ ತಿಳಿಸಿ, ನಾನು ಕೂಡ ತಿಳ್ಕೊತೀನಿ. ಕಾರ್ನರ್ ನೋಡು, ಬೆಟ್ಟ ಕಾರ್ನರ್ ನೋಡು. ದರ್ಶನ ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಟಿ ತಿರುಪತಿನಲ್ಲಿ ಸ್ವಲ್ಪ ಸ್ಟೇ ಮಾಡಿ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಈವ್ನಿಂಗ್ವರೆಗೂ ಒಂದು 4:30ವರೆಗೂ ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಹೋಟೆಲ್ನಲ್ಲೇ. ಬಿಕಾಸ್ ತುಂಬ ಹಾಟ್ ಇತ್ತು. ಸ್ವಲ್ಪ ಟ್ರಾವೆಲ್ ಮಾಡಬೇಕಾದ್ರೆ ಹೀಟ್ನ ಬೀಟ್ ಮಾಡೋಕ್ಕೋಸ್ಕರ ನಾವು 1.5 hour ಸ್ಟೇ ಮಾಡಿ ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಟು ಬ್ಯಾಂಗ್ಳೂರ್. ಸೊ ನೈಟ್ 10 o'clock ರೀಚ್ ಆದ್ವಿ ಮನೆಗೆ. ಸಜೆಷನ್ ಏನಂದರೆ, ಯಾರಾದರೂ ತಿರುಪತಿಗೆ ನೀವು ವಿಸಿಟ್ ಮಾಡ್ತೀನಿ ಅಂದರೆ ದಯವಿಟ್ಟು ಮಕ್ಕಳೇನಾದರೂ ಇದ್ದರೆ ಈ ಡ್ಯೂರಿಂಗ್ ಸಮ್ಮರಲ್ಲಿ ಲೈಕ್ ಮಾರ್ಚಿಂದ ನೀವು ಅಟ್ಲೀಸ್ಟ್ ಆಗಸ್ಟ್ವರೆಗೂ ನೀವು ವಿಸಿಟ್ ಮಾಡಬೇಡಿ. ಸೊ ಸೆಪ್ಟೆಂಬರಿಂದ ಜಾನ್ವರಿ ಮಂತ್ ಒಂದು ಸ್ವಲ್ಪ ತಣ್ಣಗಿರುತ್ತೆ. ಆ ಟೈಮ್ನಲ್ಲಿ ನೀವು ವಿಸಿಟ್ ಮಾಡಿ, ಎಕ್ಸ್ಪೆಷಲಿ ಮಕ್ಕಳಿದ್ದರೆ. ಇಲ್ಲ ಅಂದರೆ ಅಲ್ಲಿ ತುಂಬಾ ಹೀಟು, ಅದನ್ನು ಟಾಲ್ರೇಟ್ ಮಾಡೋಕ್ಕಾಗಲ್ಲ ಬ್ಯಾಂಗ್ಳೂರಿಯನ್ಸ್ಗೆ. ಸೊ ನಾವೇನೋ ದೊಡ್ಡವ್ರು ಟಾಲ್ರೇಟ್ ಮಾಡ್ತೀವಿ, ಬಟ್ ಮಕ್ಕಳು ಪಾಪ ತುಂಬ ಸಫರ್ ಆಗ್ತಾರೆ. ಸೊ ನನಗೆ ಮಕ್ಕಳು ಸಫರ್ ಆಗೋದು ನನಗಿಷ್ಟ ಇಲ್ಲ. ಸೊ ಸಮರ್ಥ ನೋಡಿ ಎಷ್ಟು 5 years 6 years ಇವಾಗ ಅವಳಿಗೆ ಪಾಪ ಸಫರ್ ಆಗೋಕ್ಕಾಗಲಿಲ್ಲ. ಸೊ ಟಾಲ್ರೇಟ್ ಮಾಡಿದ್ಲು, ಆದರೂ ಕೂಡ ತುಂಬ ಹಾಟ್ ಅಂತಿದ್ಲು. ನನಗೂ ಕೂಡ ತುಂಬ ಹೀಟ್ ಆಯಿತು. ಬಂದಮೇಲೆ ನಾನು ಕೂಡ ಐ ಫೆಲ್ ಸಿಕ್. ನನಗೂ ಕೂಡ ಬಾಡಿಯಲ್ಲೂ ಓವರ್ ಹೀಟ್ ಆಗಿಬಿಟ್ಟಿತ್ತು. ಬೆಸ್ಟ್ ಟೈಮ್ ತಿರುಪತಿ ವಿಸಿಟ್ ಮಾಡೋದು ಅಂದರೆ ಸೆಪ್ಟೆಂಬರಿಂದ ಫೆಬ್ರವರಿ ಮಂತ್ ಒಳಗಡೆ ವಿಸಿಟ್ ಮಾಡಿ. ಸೊ ವೆದರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಐ ಹೋಪ್ ಇವತ್ತಿನ ಸಣ್ಣದು ಇನ್ಫಾರ್ಮೇಷನ್ ನಾನು ಶೇರ್ ಮಾಡಿದ್ದೀನಿ ನಿಮ್ಮೆಲ್ಲರ ಜೊತೆ. ಅದು ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.